ಎಲ್ಲೋ ಎಲ್ರಿಗೂ ಇವತ್ತು ಜಾಮೂನ್ ಮಾಡೋಣ ಅಂತೇಳ್ಬಿಟ್ಟು ಮಕ್ಕಳು ಮನೆಯಲ್ಲೇ ಇದ್ದರು. ಅದಕ್ಕೆ ಜಾಮೂನ್ ಮಾಡೋಣ ಅಂತೇಳ್ಬಿಟ್ಟು ಜಾಮೂನ್ ಮಾಡೋದಕ್ಕೆ ನಾನು 2 ಕಪ್ ಆದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಮ್ಗೆ ಅಳತೆಗೆ ಬೇಕಾದಷ್ಟು ನೀರು ಹಾಕೊಬೋದು. ಆ ಕಪ್ಪಲ್ಲಿ ನಾನು 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಕುದಿಯೋಕೆ ಆಲ್ರೆಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ 2 ಏಲಕ್ಕಿ ಕಾಯಿ ಹಾಕಿ ಚಚ್ಕೊತಿದ್ದೀನಿ. ಬೇಕಾದರೆ ಹಾಕೊಬೋದು, ಇಲ್ಲಾಂದರೆ ಬೇಕಾಗಿಲ್ಲ. 2 ಏಲಕ್ಕಿ ಕಾಯಿ ಹಾಕಿ ಚಚ್ಕೊಂಡು ಹಾಕಿದ್ದೀನಿ ನೋಡಿ. ಹಾಕ್ಬಿಟ್ಟು ಮತ್ತೆ ಕಲಿಸ್ಬಿಟ್ಟು ಅದು ಪಾಕ ಬರಲಿ ಅಂತೇಳ್ಬಿಟ್ಟು ಸೈಡ್ಗೆ ಎತ್ತಿಕ್ಬಿಡ್ತೀನಿ. ಚೆನ್ನಾಗಿ ಪಾಕ ಬರಬೇಕು. ಅಂದರೆ ಒಂದು ಎಳೆ ಬರಬೇಕು, ಅಷ್ಟು ಮಾತ್ರನೇ ಸಾಕು. ಸೈಡಲ್ಲಿ ಜಾಮೂನ್ ಕಲಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಜಾಮೂನ್ ಕಲಿಸೋದಕ್ಕೆ ಇದು ಮಾಡ್ತಾಯಿದ್ದೀನಿ. ನೀರೆಲ್ಲರೂ ಕಲಿಸ್ಬೋದು, ಇಲ್ಲಾಂದರೆ ತುಪ್ಪ ಹಾಲು ಎಲ್ಲ ಹಾಕ್ಕೊತಾರೆ. ನಾನು ಹಾಲಲ್ಲಿ ಕಲಿಸ್ತಾಯಿದ್ದೀನಿ. ಹಾಲು ಮತ್ತು ತುಪ್ಪ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂಗೆ ಮನೇಲಿ ತುಪ್ಪ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟನ್ನು ಮಾತ್ರನೇ ಹಾಕ್ಕೋಬೇಕು. ನೀರು ಜಾಸ್ತಿ ತೆಳ್ಳನೂ ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ಮೀಡಿಯಮಲ್ಲಿ ಇರಬೇಕು. ಸಾಫ್ಟಾಗಿ ಕಲಸಿ ಎತ್ತಿಕ್ಬೇಕು. ಚೆನ್ನಾಗಿ ಜಾಸ್ತಿ ಪ್ರೆಸ್ ಮಾಡಿ ಮಿದ್ದಬೇಡಿ. ಎಷ್ಟಾಗುತ್ತೆ ಅಷ್ಟು ಮೀಡಿಯಮಲ್ಲಿ ಮಿದ್ದಿ, ಅದು ಗೊತ್ತಾಗುತ್ತೆ ನಮಗೆ. ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಉಂಡೆ ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ. ಉಂಡೆ ಚೆನ್ನಾಗಿ ಅದು ಹದ ಬಂದುಬಿಡುತ್ತೆ. ನಾವು ಕಲಿಸ್ತಾನೆ ಗೊತ್ತಾಗುತ್ತೆ ನಮಗೇನೆ ಕಲಿಸ್ಬೇಕಾದ್ರೆ ಅಷ್ಟೇ. ಅದಾದಮೇಲೆ ಅದಕ್ಕೊಂದು ಬೌಲ್ ಮುಚ್ಚಿ ಎತ್ತಿಕ್ಬೇಕು. ನಾನು ಮಾಡೋ ಪ್ರಮಾಣದಲ್ಲೇ ರೀತಿಲೇ ನೀವು ಮಾಡಿದ್ರೆ ಜಾಮೂನ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಒಡ್ಕೊಳ್ಳೋದು ಮತ್ತು ಅಲ್ಲೇ ಬಾಯಿ ಬಿಟ್ಕೊಬಿಡೋದು ಆ ಥರ ಎಲ್ಲ ಆಗಿಬಿಡುತ್ತೆ. ನೋಡ್ಕೊಂಡು ಇದು ಮಾಡಿ. ಪಾಕ ಬಂದಿದೆಯಾ ಅಂಥೇಳಿ ನೋಡ್ತೀನಿ ನೋಡಿ. ಗೊತ್ತಾಗಲ್ಲ ಅನ್ಸುತ್ತೆ. ಇವಾಗ ನೋಡಿ ಅಲ್ಲಿ ಒಂದೆಳೆ ಪಾಕ ಈ ಥರ ಇದ್ದರೆ ಸಾಕು, ಕರೆಕ್ಟಾಗಿ ಆಗಿದೆ ಅಂತ. ಆಫ್ ಮಾಡಿಬಿಟ್ಟು ಸ್ಟವ್ನ ಎತ್ತಿಕ್ಬೇಕು. ಅದಾದಮೇಲೆ ಇದು ನಾವು ಕಲಿಸ್ಬಿಟ್ಟು ಎತ್ತಿಟ್ಟಿರ್ತೀವಲ್ಲ, ಅದನ್ನು ತೆಕ್ಕೊಂಡು ಉಂಡೆ ಕಟ್ಬೇಕು. ನೋಡಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದು ಫುಲ್ ಬೌನ್ಸಿಯಾಗಿ ಫುಲ್ ಉಬ್ಬದ ಥರ ಆಗಿದೆ ಅದೇನೆ ಅಷ್ಟೇ. ಅದಾದಮೇಲೆ ಉಂಡೆ ಕಟ್ಟಿ ಎತ್ತಿಟ್ಕೋಬೇಕು. ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಅದನ್ನು. ಎಣ್ಣೆಲಿ ಹಾಕೋಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ ಎಣ್ಣೆ ಕಾದಿರಬೇಕು. ಆಮೇಲೆ ಹಾಕ್ತಾನೆ ನಾವು ಕೈ ಬಿಡಬಾರ್ದು. ಅದನ್ನು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಕೈ ಬಿಡ್ದಿರೇ ಅದನ್ನು ನಾವು ಬಾಡಿಸ್ಕೊಬೇಕು. ಚೆನ್ನಾಗಿ ಕರೆದಾದ್ಮೇಲೆ ಸೈಡ್ಗೆ ಎತ್ತಿಟ್ಕೋಬೇಕು. ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ, ಅಂದರೆ ಬೇಯಿಸಿ ಒಳಗಡೆ ಬೇಯಬೇಕು, ಅದಕ್ಕೋಸ್ಕರ ಬೇಯಿಸಿ. ಅದಾದಮೇಲೆ ಪಾಕ ಬಿಸಿ ಇದ್ದಾಗಲೇ ನಾವು ಜಾಮೂನ್ ಹಾಕಬಾರ್ದು. ಪಾಕ ಮೀಡಿಯಮಾಗಿ ಆರಿದೆ ಅನ್ನೋ ಥರ ಇದ್ದಾಗ ಮಾತ್ರ ಜಾಮೂನ್ ಉಂಡೆಗಳನ್ನ ಒಳಗಡೆ ಹಾಕಿ. ಅದಾದಮೇಲೆ